ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಒಂದು ಪೈಸೆಯೂ ಬಂದಿಲ್ಲ. ಅನುದಾನ ಕೇಳಿದ್ದು ಹೌದು, ಆದರೆ ತಿರಸ್ಕರಿಸಿದ್ದಾರೆ. ನಿಜವಾದರೆ ದಾಖಲೆ ಬಿಡುಗಡೆ ಮಾಡಲಿ. ಜೋಗ ರಸ್ತೆಗೆ ಸಂಸದರು ಫೋನಾಯಿಸಿ ನೀರು ಕೊಡಿಸಿದ್ದಾರೆ. ನಾವೇ ಕೊಟ್ಟಿದ್ದು ಕೈನವರು ಬೆನ್ನು ತಟ್ಟಿ ಹೇಳಿಕೊಳ್ಳುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ ಗಣೇಶ್ ಪ್ರಸಾದ್. ಜಾತ್ರೆಗಾಗಿ 2 ಕೋಟಿ ರೂಪಾಯಿ ಅನುದಾನ ಸಿದ್ದರಾಮಯ್ಯನವರ ಹತ್ರ ತಂದೆ ಅಂತ ಹೇಳಿ ವ್ಯಾಪಕವಾಗಿ ಫ್ಲೆಕ್ಸ್ ಬಿದ್ದು ಸೋಷಿಯಲ್ ಮೀಡಿಯಾದಲ್ಲೂ ಬಿದ್ದು ನಿಮ್ಮ ಪತ್ರಿಕಾಗೋಷ್ಠಿನಲ್ಲೂ ಹೇಳಿದೆ. ಇವತ್ತು ನಾನು ಮಾಹಿತಿ ತಿಳ್ಕೊಂಡೆ, 2 ಕೋಟಿ ರೂಪಾಯಿ 1 ರೂಪಾಯಿ ಬಂದಿಲ್ಲ, ಒಂದೇ 1 ರೂಪಾಯಿ ಬಂದಿಲ್ಲ. ಅಭಿವೃದ್ಧಿ ಎಲ್ಲಿ ಮಾಡಿದ್ದೀರಿ? ಎಷ್ಟು ಅನುದಾನ ತಂದಿದ್ದೀರಿ? ಲೆಕ್ಕ ಕೊಡಿ. ನಿಮ್ಮದೇ ಸರ್ಕಾರ ಇದೆ. ಓಸಿ ಆಡುವವರನ್ನು ನಿಮ್ಮ ಜೊತೆ ಇದ್ದು ಸೆಕೆಂಡ್ಸ್ ಮದ್ಯ ಮಾರುವವರನ್ನು ಜೈಲಿಗೆ ಕಳಿಸಿ ಎಂದ ದೇವೇಂದ್ರಪ್ಪ. ಈಗ ಸುದ್ದಿಯ ವಿವರ. ಮುಖ್ಯಮಂತ್ರಿಗಳು ಮಾರಿಕಾಂಬಾ ಜಾತ್ರೆಗೆ 2 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆ ಮಾಡಿಲ್ಲ. ಶಾಸಕರು ಅನುದಾನಕ್ಕಾಗಿ ಮನವಿ ಮಾಡಿದ್ದು ಹೌದು, ಆದರೆ ಹಣಕಾಸು ಇಲಾಖೆಗೆ ನಗರಸಭೆಯಿಂದ ಅರ್ಜಿ ಹೋದಾಗ ಶಾಸಕರಿಗೆ ಮಂಜೂರು ಮಾಡಲು ಉದ್ದೇಶಿಸಿರುವ 50 ಕೋಟಿ ರೂಪಾಯಿನಲ್ಲಿಯೇ ಹಣ ಹೊಂದಿಸಿಕೊಳ್ಳಿ, ಹೆಚ್ಚುವರಿಯಾಗಿ 2 ಕೋಟಿ ರೂಪಾಯಿ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಎಂದು ಶಾಸಕರ ಮನವಿಯನ್ನು ತಿರಸ್ಕರಿಸಿದ್ದಾರೆ ಎಂದು ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ತಿಳಿಸಿದ್ದಾರೆ. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶನಿವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವೇಂದ್ರಪ್ಪ ಮಾತನಾಡಿದರು. ಗೋಷ್ಠಿಯಲ್ಲಿ ವಿ ಮಹೇಶ್, ರಮೇಶ್ ಎಚ್ಎಸ್, ರಾಯಲ್ ಸಂತೋಷ್, ಸತೀಶ್ ಕೆ, ಗಿರೀಶ್ ಗೌಡ, ಮಹೇಶ್ ಎಂಆರ್ ಇನ್ನಿತರರು ಹಾಜರಿದ್ದರು. ಜನಸಾಮಾನ್ಯ ಜಾತ್ರೆ ಆಗಬೇಕು ಅಂತ ಹೇಳಿ ಕಳೆದ ಬಾರಿ ನಮ್ಮ ಶಾಸಕರಾಗಿದ್ದಂತ ಹಾಲಪ್ಪನವರು ಒಂದು ಯೋಚನೆಯನ್ನ ಮಾಡಿದ್ರು. 50 ರೂಪಾಯಿ ಒಳಗೆ ಪ್ರತಿಯೊಂದು, ಅದು ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಏನ್ ಹೇಳ್ತೀವಿ, 50 ರೂಪಾಯಿಗೆ ಇರಬೇಕು. ಏನಾಗತ್ತೆ ಅಂತ ಅಂದ್ರೆ ಬಡವರು ಬರ್ತಾರೆ, ಬಡವ್ರ ಮಕ್ಳು ಇರ್ತಾರೆ, ಅವರಿಗೆ ಏನೋ ಒಂದು ಆಸೆ ಇರುತ್ತೆ, ಬಟ್ ಅದನ್ನ ಪೂರೈಸ್ಲಿಕ್ಕೆ ಆಗಲ್ಲ ಅಂತ ಹೇಳಿ ದೃಷ್ಟಿಯಿಂದ 50 ರೂಪಾಯಿ ಇರಬೇಕು ಹೇಳಿ ಕಟ್ಟುನಿಟ್ಟಾಗಿರ್ತಕ್ಕಂಥ ಆದೇಶ ಮಾಡಿದ್ರು. ಅದ್ರ ರೀತಿನೇ ನಡೆದಿತ್ತು. ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ, ಜಾತ್ರಾರ್ಥಿಗಳು ಕೂಡ ಅದ್ರ ಬಗ್ಗೆ ಖುಷಿ ಪಟ್ಟಿದ್ರು, ಆ ಜಾತ್ರೆಯನ್ನು ಸಂಭ್ರಮ ಮಾಡಿದ್ರು. ಆದ್ರೆ ಈ ಬಾರಿ ನಾವು ಕೂಡ ಬಹಳ ಬಡವರ ಪರ ಬಡ ಸ್ನೇಹಿತರು ನಾವು ಅಂತ ಹೇಳೋರು. ಇವತ್ತು ಈ ವಿಷಯಕ್ಕೆ ಯಾಕೆ ಆದ್ಯತೆಯನ್ನು ನೀವು ಕೊಡ್ತಾ ಇಲ್ಲ? ಕೇಳಿದ್ರೆ ಹೇಳ್ತಾರೆ, ಈ ಬಾರಿ 1 ಕೋಟಿ 35-40 ಲಕ್ಷಕ್ಕೆ ಹೋಗ್ಬಿಟ್ಟಿದೆ. ಇಡೀ ಮಾರಿಕಾಂಬಾ ಸಮಿತಿ ಬಹಳ ಶ್ರೀಮಂತವಾಗಿದೆ, ಬಹಳ ಏನಾಗಿದೆ, ರಿಚೆಸ್ಟ್ ಸಮಿತಿ ಆಗಿದೆ ಅಂತಾನೆಲ್ಲ ಹೇಳಿದ್ವಿ, ಲಾಭದಲ್ಲಿದೆ ಅಂತ ಹೇಳಿದ್ವಿ. ಹಾಗಾದ್ರೆ 50 ರೂಪಾಯಿ 25 ರೂಪಾಯಿ ಇಳಿಸ್ರಿ. ಬಹಳ ಶ್ರೀಮಂತ ಆಗಿದ್ರೆ 50 ರೂಪಾಯಿ ಇದೆಲ್ಲ 25 ಇಳಿಸ್ಬೇಕಲ್ಲ. ನಮ್ಮ ಶಾಸಕ ಆಗಿದ್ದಂತಲ್ಲೂ ಯಾವುದೇ ಸಂದರ್ಭದಲ್ಲೂ ಕೂಡ ಮಾರಿಕಾಂಬಾ ಸಮಿತಿಗೆ ಭೇಟಿ ಕೊಟ್ಟು ಅಲ್ಲಿ 24 ಗಂಟೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಿಲ್ಲ. ಅವರಿಗೆ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ರು. ಆದ್ರೆ ಇವತ್ತು ಅಧಿಕಾರಿಗಳನ್ನ ಪ್ರತಿಯೊಂದು ಸಮಿತಿಗೆ ಜೋಡಿಸ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಮುಜರಾಯಿ ಇಲಾಖೆಗೆ ಹೋಗ್ತೇನೆ ಹೇಳ್ತಕ್ಕಂಥ ಒಂದು ಅನುಮಾನ ಇಡೀ ಸಾಮಾನ್ಯ ಜನರಲ್ಲಿ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ಪ್ರತಿ ಸಮಿತಿಗೂ ಒಬ್ಬೊಬ್ಬರು ಅಧಿಕಾರಿಗಳು, ಪ್ರತಿ ಸಮಿತಿಗೂ ಅವ್ರ ಪಕ್ಷದ ಒಬ್ಬೊಬ್ಬರು ಮುಖಂಡರು, ಅವ್ರನ್ನ ಜೋಡಿಸ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಈ ಜಾತ್ರೆಯನ್ನು ಹೈಜಾಕ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋ ಹೇಳ್ತಕ್ಕಂಥ ಒಂದು ಅನುಮಾನ ನಮಗೆ ಇಲ್ಲಿ ಮೂಡ್ತಾ ಇದೆ. ಅಂದ್ರೆ ಎಷ್ಟು ಹಾಸ್ಯಾಸ್ಪದ ಅಂತ ಅಂದ್ರೆ, ಮೊನ್ನೆ ಪತ್ರಿಕಾಗೋಷ್ಠಿನಲ್ಲಿ ಅವ್ರು ಹೇಳಿದ್ರು, ಶಾಸಕರು ಹೇಳಿದ್ರು, ಇವರು ಗಾಂಜಾ ಬಗ್ಗೆ ಮಾತಾಡ್ತಾರೆ, ಓಸಿ ಮತ್ತು ಮಠದ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿ. ಅಂದ್ರೆ ಓಸಿ ಮಠಕ ವಿಪರೀತ ಆಗಿದೆ ಅಂತ ಇವರು ಒಪ್ಕೊಂಡ್ಬಿಟ್ರು, ನಾವು ಮಾತಾಡ್ಲಿಲ್ಲ ಅಂತ ಅವರಿಗೆ. ಇವರದೇ ಸರ್ಕಾರ, ಇವರೇ ಶಾಸಕರು, 2.25 ವರ್ಷ ಆಯ್ತು. 2.25 ವರ್ಷದಿಂದ ಓಸಿ ಅವ್ಯಾಹತವಾಗಿ ನಡೀತಾ ಇದೆ ಅಂತಂದ್ರೆ, ಗಾಂಜಾ ಅವ್ಯಾಹತವಾಗಿ ನಡೀತಾ ಇದೆ ಅಂತಂದ್ರೆ ಯಾರು ಹೊಣೆ ಇದಕ್ಕೆ? ಇವ್ರ ಕೈಲೇ ಪೊಲೀಸ್ ಇಲಾಖೆ ಇದೆ. ನಮಗ್ ಮೊನ್ನೆ ಸಭೆ ಮಾಡ್ಲಿಕ್ಕೆ ಸಹಿತ ಅಲ್ಲಿ ಕೊಡ್ಲಿಲ್ಲ. ತಿಲಕ್ಕೊಂಡಲ್ಲಿ ಒಂದು ಸಣ್ಣ ಸಭೆ ಮಾಡ್ತೀವಿ ಅಂದ್ರೆ ಕೊಡ್ಲಿಲ್ಲ. ಎಲ್ಲಾ ಅಧಿಕಾರ ಇವರೇ ಇಟ್ಕೊಂಡು ಇವ್ರಿಗೆ ಓಸಿ ಮಟ್ಕ ನಿಲ್ಲಿಸ್ಲಿಕ್ಕೆ ಆಗಿಲ್ಲ ಅಂತ ಅಂದ್ರೆ ಇದ್ರ ವಯಸ್ಸಲ್ಲೇ ಹೊಣೆ ಯಾರು? ದೇವೇಂದ್ರಪ್ಪನ ಹೇಳ್ದಂಗೆ ಅವರೇ ಒಪ್ಕೊಂಡಿದ್ದಾರೆ. ಅಭಿವೃದ್ಧಿ ತಂದಿರೋದು ಹಾಲಪ್ಪನವ್ರ ಹಣ, ಆ ಹಣದಲ್ಲಿ ನಾವು ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ ಅವರೇ ಹೇಳಿದ್ದಾರೆ. ಅದ್ರ ಜೊತೆಗೆ ಇದೇ ಓಸಿ ಮಟ್ಕದ ಬಗ್ಗೆನೂ ಹೇಳಿದ್ದಾರೆ. ಅಂದ್ರೆ ಎಲ್ಲವನ್ನೂ ಅವರು ಒಪ್ಕೊಳ್ತಾ ಇದ್ದಾರೆ. ಇವ್ರು ತಂದಿರ್ತಕ್ಕಂಥ ಅನುದಾನ ಯಾವುದು ಅಂತ ಹೇಳ್ತಕ್ಕಂಥ ನಾವೇನು ಈ ರೀತಿ ದಾಖಲಾತಿ ಕೊಡ್ತಾ ಇದ್ದೀವಿ, ಅವರು ಕೊಟ್ಬಿಟ್ರೆ ಬಹಳ ಒಳ್ಳೇದು. ಇನ್ನು ಮಾರಿ ಜಾತ್ರೆಗೆ 2 ಕೋಟಿ ರೂಪಾಯಿ ತಂದಿದ್ದೀವಿ ಅಂತ ಹೇಳೋದು. ಮಾರಿ ಜಾತ್ರೆಗಾಗಿ 2 ಕೋಟಿ ರೂಪಾಯಿ ಅನುದಾನ ಸಿದ್ದರಾಮಯ್ಯನವರ ಹತ್ರ ತಂದೆ ಅಂತ ಹೇಳಿ ವ್ಯಾಪಕವಾಗಿ ಫ್ಲೆಕ್ಸ್ ಬಿದ್ದು ಸೋಷಿಯಲ್ ಮೀಡಿಯಾದಲ್ಲೂ ಬಿದ್ದು ನಿಮ್ಮ ಪತ್ರಿಕಾಗೋಷ್ಠಿನಲ್ಲೂ ಹೇಳಿದೆ. ಇವತ್ತು ನಾನು ಮಾಹಿತಿ ತಿಳ್ಕೊಂಡೆ, 2 ಕೋಟಿ ರೂಪಾಯಿ 1 ರೂಪಾಯಿ ಬಂದಿಲ್ಲ, ಒಂದೇ 1 ರೂಪಾಯಿ ಬಂದಿಲ್ಲ.
ಏನಾಗಿದೆ ಅಂತಂದ್ರೆ ಇವರು CM ಹತ್ರ ಸೈನ್ ಹಾಕ್ಸಿದ್ರು, ಒಂದು ಪ್ರಸ್ತಾವನೆ ಕೊಟ್ಟು CM ಹತ್ರ ಸೈನ್ ಹಾಕ್ಸಿದ್ರು. ಸೈನ್ ಹಾಕ್ಸಿದ್ಮೇಲೆ ನಗರಸಭೆಯಿಂದ ಒಂದು ಲೆಟರ್ ಹೋಗಿದೆ, ನಗರಸಭೆ ಮೂಲಕ ಲೆಟರ್ ಹೋಗಿದೆ. ಲೆಟರ್ ಅಲ್ಲಿ ಅವ್ರು ನಮಗೆ ಇದನ್ನ ಪ್ರಸ್ತಾವನೆಯನ್ನು ಕಳಿಸ್ಕೊಟ್ಟಿದ್ದಾರೆ, ಅಧಿಕೃತವಾಗಿ ನಗರಸಭೆಯ ಆಯುಕ್ತರು ಕಳಿಸ್ಕೊಟ್ಟಿದ್ದಾರೆ. ಆಯುಕ್ತರು ಕಳಿಸ್ಕೊಟ್ಟಿರ್ತಕ್ಕಂಥ ಇದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು. ಅಲ್ಲಿ ಪ್ರತಿ ಶಾಸಕರಿಗೂ 50 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ 50 ಕೋಟಿ ರೂಪಾಯಿನಲ್ಲಿ ಈ 2 ಕೋಟಿನ ಸೇರುತ್ತೆ ವಿನ ಹೊಸದಾಗಿ ನಿಮಗೆ ಯಾವುದೇ 1 ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಿರಸ್ಕರಿಸಿದ್ದಾರೆ. ಅದನ್ನ ತಿರಸ್ಕರಿಸಿದ್ದಾರೆ ಸ್ಪಷ್ಟವಾಗಿ. ಇದು ಈ 2 ಕೋಟಿ ವಿಚಾರ. ಹಾಗಾಗಿ ಸುಮ್ಮನೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಪ್ರಚಾರಕ್ಕೋಸ್ಕರ ಜನ ಎಲ್ಲರೂ ತಿಳ್ಕೊಂಡ್ಬಿಡ್ತಾರೆ ಅಂತ ಹೇಳಿ ತಾವು ದಯವಿಟ್ಟು ಘೋಷಣೆಗಳನ್ನು ಮಾಡಬೇಡ್ರಿ. ಏನಾದರೂ ಮಾಡೋದಿದ್ರೆ ಚರ್ಚೆಗೆ ಸಿದ್ಧವಿದ್ದೀವಿ ನಾವು, ಅಂದ್ರೆ ವಿತ್ ಡಾಕ್ಯುಮೆಂಟ್ಸ್ ಸಿದ್ಧ ಇದೀವಿ ನಾವು. ಪತ್ರಿಕಾಗೋಷ್ಠಿಯಲ್ಲೇ ಕೇಳಿದ್ರು, ನೀವೇ ಕೇಳಿದ್ರಿ ಅಂತ ತಿಳ್ಪಟ್ಟೆ ನಾನು. ಅವ್ರು ಯಾವುದೇ ದಾಖಲಾತಿಗಳನ್ನು ನಿಮ್ಮ ಎದುರುಗಡೆ ಮಂಡಿಸ್ಲಿಲ್ಲ. ಯಾರ ಹತ್ರ ಇದೆ, ಅಲ್ಲಿದೆ, ಇಲ್ಲಿದೆ ಅಂತ ಹೇಳ್ತಾರೆ. ಇವತ್ತಿನ ಒಂದು ಜಗತ್ತಲ್ಲಿ ಕ್ಷಣ ಮಾತ್ರದಲ್ಲಿ ನಾವು ದಾಖಲಾತಿಗಳನ್ನು ವಾಟ್ಸಪ್ ಅಲ್ಲಿ ತರಿಸ್ಕೋಬಹುದು ಅಥವಾ ಎಲ್ಲಿ ಬೇಕಾದ್ರೂ ಇಡ್ಬೋದು. ಆದ್ರೂ ಈಗ ಕೊಡ್ಲಿಲ್ಲ. ಕೊಡ್ರಿ, ನಾವು ಇದು 100% ಖುಷಿ ಪಡ್ತೀವಿ. ನಾವು ಅಭಿವೃದ್ಧಿಯ ವಿರೋಧಿಗಳು 100% ನಾವಲ್ಲ, 100ಕ್ಕೆ 100 ಹೇಳ್ತಾ ಇದ್ದೀವಿ. ನಾವು ಅಭಿವೃದ್ಧಿಯ ಪರವಾದ ರಾಜಕಾರಣವನ್ನ ಮಾಡ್ತಾ ಇದ್ದೀವಿ. ನೀರನ್ನ ಕೊಡ್ಲಿಲ್ಲ, ಈಗ ಕೊಟ್ವಿ ಅಂತ ಹೇಳಿ ಪ್ರಚಾರ ಹಿಡಿಸ್ಕೊಳ್ತಾ ಇದ್ದಾರೆ. ಒಂದಲ್ಲಿ 8-10 ಮನೆಗಳಿಗೆ ನೀರಿನ ಸಮಸ್ಯೆ ಇತ್ತು. ಈ ವಿಚಾರವಾಗಿ ನಾವು ಕಳೆದ ಏನು ಇದು ಶುರುವಾಯ್ತು, NH ಕಾಮಗಾರಿ ಶುರುವಾಯ್ತು. ಕರೆಂಟ್ ಕಂಬ ಈ ಕಡೆ ಹಾಕ್ಬೇಕು, ಕರೆಂಟ್ ಕಂಬ ಆ ಕಡೆ ಹಾಕ್ಬೇಕು ಅಂತ ಶಾಸಕರ ಕಡೆ ಶಾಸಕರೇ ಒಬ್ರು ಹೇಳ್ತಾರೆ ಈ ಕಡೆ ಹಾಕ್ಬೇಕು ಅಂತ ಹೇಳಿ, ಅವ್ರ ಕಡೆ ಇನ್ನೊಬ್ರು ಹೇಳ್ತಾರೆ ಆ ಕಡೆ ಹಾಕ್ಬೇಕು ಅಂತ ಹೇಳಿ, ಚರಂಡಿ ಆ ಕಡೆ ಇರ್ಬೇಕು ಅಂತ. ಇದರ ಗೊಂದಲದ ಮಧ್ಯೆ ಸುಮಾರು 1.5 ವರ್ಷ ಕಳೆದು ಹೋಗ್ಬಿಟ್ಟು ನಾವು ನಮ್ಮ ಅಧಿಕಾರದ ಅವಧಿಯಲ್ಲಿ ಪ್ರತಿ ಸಭೆನಲ್ಲೂ AC ಅವರಿಗೆ ಬೇಕಾದ್ರೆ ಕೇಳ್ರಿ, DC ಅವ್ರ ಸಭೆಯಲ್ಲಿ ಬೇಕಾದ್ರೆ ಕೇಳಿ, ನಾನು ಸ್ಪಷ್ಟವಾಗಿ ಕೇಳ್ತೇನೆ. ಆಯುಕ್ತರು ಇದ್ರು, ಪ್ರತಿ ಸತ್ಯನೂ ಕೂಡ ಈ ವಿಷಯವಾಗಿ ಮಾತಾಡ್ತಿದ್ವಿ. ಆದ್ರೆ ಈ ವಿಷಯಕ್ಕೆ ಇನ್ನೂ ಅದು ಕರೆಂಟ್ ಕಂಬ ಇನ್ನು ಫಿಕ್ಸ್ ಆಗಿಲ್ಲ, ಆಮೇಲೆ ಮಾಡೋಣ ಅಂತ ಮುಂದೆ ಹಾಕ್ತಾ ಬಂದ್ರು. ಆಯ್ತು, ಮುಂದೆ ಹಾಕಿದ್ರು. ಆಮೇಲೆ ಈ ಕಳೆದ ಒಂದು 3-4 ತಿಂಗಳಿಂದ 2 ತಿಂಗಳಿಂದ ಆ ಕಂಬವನ್ನು ಹುಗ್ದಿದ್ದಾಯ್ತು. ಹುಗ್ದಿದ್ದಾದ್ಮೇಲೂ ಕೂಡ ನಾವು ಈ ವಿಚಾರವಾಗಿ ಪ್ರಶ್ನೆಯನ್ನ ಮಾಡಿದ್ರೆ ಅದು KWS ಹತ್ರ ಮಾತಾಡ್ಬೇಕು, NH ಹತ್ರ ಮಾತಾಡ್ಬೇಕು ಅಂತೇಳಿ ಕಾಲ ಕಳೆದು. ಮೊನ್ನೆ ಇವರು ಏನು ಮನೆ ಅಂಗಳದಲ್ಲಿ ಶಾಸಕರು ಅಂತ ಹೇಳಿ ಒಂದು ಕಾರ್ಯಕ್ರಮ ಅಂತ ಹೇಳಿ ವಿಶೇಷವಾಗಿ 8 ಮತ್ತು 10ನೇ ವಾರ್ಡಿಗೆ ಸೀಮಿತವಾಗಿ ಅವರು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದ ಮೂಲಕ ನೀರಿನ ಸಮಸ್ಯೆ ಬಗೆಹರಿಸಿದ್ವಿ ಅಂತ ಹೇಳಿ ಅವ್ರ ಬೆನ್ನನ್ನು ಅವರೇ ತಟ್ಕೊಳ್ತಾ ಇದಾರಲ್ಲ, ಒಂದು 5-6 ಜನ ಅವ್ರ ಬೆನ್ನ ಅವರೇ ತಟ್ಕೊಳ್ತಾ ಇದ್ದಾರೆ. ಅಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಈ ಒಂದು ಕಳೆದ ಒಂದು 3 ತಿಂಗಳ ಅವಧಿಯ ಒಳಗೆ ಈ ಕೆಲಸ ನಿಮ್ಮ ಹತ್ರ ಯಾಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ? ಮಾಡಬಹುದಿತ್ತಲ್ಲ, ನಾವೇನು ಅಡ್ಡ ಹಾಕಿದ್ವಾ? ಈ ಕೆಲಸವನ್ನ ಮಾನ್ಯ MP ಅವರ ಮೂಲಕ ನಾವು NH ನವರ ಮೇಲೆ ಒತ್ತಡವನ್ನು ತಂದಿರತಕ್ಕಂಥ ಪರಿಣಾಮವಾಗಿ KWS ನವರ ಜೊತೆಗೆ ಮಾತನಾಡಿ ಮೊನ್ನೆ ಈ ಸಮಸ್ಯೆ ಪರಿಹಾರ ಆಗಿದೆ ವಿನಃ ಶಾಸಕರು ಹೋಗಿ ಅಥವಾ ಅಲ್ಲಿರ್ತಕ್ಕಂಥ 4-5 ಜನ ನಾಯಕರುಗಳು ಹೋಗಿ ಆಗಿರ್ತಕ್ಕಂಥ ಕಾಮಗಾರಿ ಅಲ್ಲ. 100ಕ್ಕೆ 100 ಹೇಳ್ತಾ ಇದ್ದೀವಿ. ಈ ಕಾಮಗಾರಿ ಭಾರತೀಯ ಜನತಾ ಪಾರ್ಟಿಯ ಮಾನ್ಯ ಸಂಸದರ ಒಂದು ಒತ್ತಾಸೆಯ ಮೇರೆಗೆ ತಕ್ಷಣದಲ್ಲಿ ಆಗಿದೆ. ಯಾಕಂದ್ರೆ ಕರೆಂಟ್ ಕಂಬ ಹಾಕಿರ್ಲಿಲ್ಲ ಇಷ್ಟು ದಿನ, ಆಗಿದೆ. ಹಾಗಾಗಿ ಮಾನ್ಯ ನಮ್ಮ MP ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಈ ಸಂದರ್ಭ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇವಿಷ್ಟು ವಿಷಯಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಿತ್ತು. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಒಂದು ಅಭಿವೃದ್ಧಿಯ ಕಾಮಗಾರಿಗಳಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನ ಹಿಂದಿನಲ್ಲಿ ನೀಡ್ತಾ ಬಂದಿದ್ದೀವಿ. ದೇವೇಂದ್ರಪ್ಪನವರು ದಾಖಲಾತಿಯನ್ನು ಇಟ್ಟು ವಿಷಯಗಳನ್ನ ಸ್ಪಷ್ಟಪಡಿಸಿದ್ದಾರೆ. ವಿಶೇಷವಾಗಿ ನಾವು ಮಾರಿ ಜಾತ್ರೆಯ ಒಂದು ಎದುರನ್ನ ನೋಡ್ತಾ ಇದ್ದೀವಿ. ಕೆಲವೇ ಒಂದು ವಾರಗಳಲ್ಲಿ ಮಾರಿ ಜಾತ್ರೆ ಪ್ರಾರಂಭ ಆಗ್ತಾ ಇದೆ. ಇವತ್ತು ಈ ಸಾಗರ ನಗರಸಭೆಯ ವ್ಯಾಪ್ತಿಯಲ್ಲಿ ನಾವು ನೋಡ್ತಾ ಇರೋ ಹಾಗೆ, ನಾನು ನಿನ್ನೆ ಸುಮ್ಮನೆ ಎಣಿಸಿದ ಹಾಗೆ ಹತ್ತತ್ರ ಒಂದು 200-250 ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಆ ಫ್ಲೆಕ್ಸ್ ನೋಡಿದ್ರೆ ಜಾತ್ರೆ ಯಾರಿದ್ದು ಅಂತಾನೆ ಗೊತ್ತಾಗಲ್ಲ. ಯಾಕಂದ್ರೆ ದೇವಿ ಫೋಟೋ ಸಣ್ಣಕ್ಕಿದೆ, ಉಳಿದವ್ರ ಫೋಟೋ ಆ ರೀತಿ ಅದು ಯಾರಿದ್ದ ಜಾತ್ರೆ ಅಂತಾನೆ ಗೊತ್ತಾಗಲ್ಲ. ಆ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನಗರಸಭೆಯವರು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಫ್ಲೆಕ್ಸ್ಗಳಿಗೆ ದುಡ್ಡನ್ನು ಕಟ್ಸ್ಕೊಂಡಿದ್ದಾರೆ. ನಗರಸಭೆ ಆದಾಯ ಹೆಚ್ಚಿಸ್ತೀವಿ ಅಂತ ಹೇಳಿ ಹೇಳ್ತಾರೆ ಆಯುಕ್ತರು, ಶಾಸಕರು. ನಿಮ್ಮಲ್ಲಿ ಒಂದು ಪ್ರಶ್ನೆ ಮಾಡ್ತಾ ಇದ್ದೀವಿ, ಇದಕ್ಕೆ ಎಷ್ಟು ಅನುಮತಿ ಕೊಟ್ಟಿದ್ದೀರಿ? ಎಷ್ಟು ಫ್ಲೆಕ್ಸ್ಗಳಿಗೆ ದುಡ್ಡನ್ನು ಕಟ್ಸ್ಕೊಂಡಿದ್ದೀರಿ? ಯಾಕೆ ಈ ಮಾತನ್ನು ಕೇಳ್ತಾ ಇದ್ದೀನಿ ಅಂದ್ರೆ, ನಾವು ಮೊನ್ನೆ ಒಂದು ಫ್ಲೆಕ್ಸ್ ಅನ್ನು ಹಾಕಿದ್ವಿ ಸಾಗರದಲ್ಲಿ. ಅಭಿವೃದ್ಧಿ ಕಾಮಗಾರಿಗಳು ಏನು ಕೆಲವೊಂದಷ್ಟು ರಸ್ತೆಗಳು ನಡೀತಾ ಇತ್ತು. ಇದಕ್ಕೆ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಹಾಲಪ್ಪನವರು ಅನುದಾನ ಕೊಟ್ಟಿದ್ದು, ಅದ್ರಲ್ಲಿ ನಡೀತಾ ಇದೆ, ನಿಮಗೆ ಅಭಿನಂದನೆ ಅಂತ ನಾವು ಹಾಕಿದ್ವಿ ಹೊರತು
ಯಾರ ವಿರುದ್ಧನೂ ನಾವು ಹಾಕಿರ್ಲಿಲ್ಲ. ನಮಗೆ ಹೊಟ್ಟೆ ಊರಿ ಹಾಗೆ ನಾವು ಯಾರ ವಿರುದ್ಧನೂ ಹಾಕಿರ್ಲಿಲ್ಲ. ಗೋಪಾಲಕೃಷ್ಣ ಅವ್ರ ವಿರುದ್ಧ ಆಗ್ಲಿ, ಕಾಂಗ್ರೆಸ್ ವಿರುದ್ಧ ಹಾಕಿ ನಮ್ಮ ಪಕ್ಷದ ಒಂದು ಬ್ಯಾನರ್ನ ಒಂದೇ ಒಂದು ನಾವು ಇಡೀ ಸಾಗರದಲ್ಲಿ ಒಂದೇ ಒಂದು ಬ್ಯಾನರ್ನ ಹಾಕಿದ್ವಿ. ಹಾಕಿ ಆ ಒಂದು ವಿಷಯ ಗೊತ್ತಾಗ್ತಿದ್ದಂಗೆ ಮರುದಿನನೇ ಅದನ್ನ ತೆಗೆದು ಹಾಕಿದ್ವಿ. ಇನ್ನೊಂದು ಫ್ಲೆಕ್ಸ್ ಹಾಕಿದ್ವಿ, ಒಟ್ಟು 2 ಫ್ಲೆಕ್ಸ್ ಹಾಕಿದ್ವಿ. ಅದನ್ನು ಕೂಡ ಕ್ಷಣ ಮಾತ್ರದಲ್ಲಿ ತೆಗೆದು ಹಾಕಿದ್ವಿ. ಕೇಳಿದ್ರೆ ಇಲ್ಲ, ನೀವು ಅನುಮತಿ ಇರಲಿಲ್ಲ ಅಂತ. ಈಗ ಎಷ್ಟು ಫ್ಲೆಕ್ಸ್ಗಳಿಗೆ ಅನುಮತಿ ಕೊಟ್ಟಿದ್ದೀರಿ? ಇದ್ದ ಜಾಗದಲ್ಲೆಲ್ಲ ಫ್ಲೆಕ್ಸ್ ಹಾಕಿದ್ದೀರಲ್ಲ, ಎಷ್ಟು ಅನುಮತಿ ಕೊಟ್ಟಿದ್ದೀರಿ? ಇದೇನ್ ತೋರಿಸ್ತಾ ಇದೆ ಅಂತ ಅಂದ್ರೆ, ಬಿಜೆಪಿಯವರು ಸಾಗರ ನಗರದಲ್ಲಿ ಎಲ್ಲೂ ಫ್ಲೆಕ್ಸ್ ಹಾಕಂಗಿಲ್ಲ, ಅವರಿಗೆ ಅನುಮತಿ ಇಲ್ಲ. ಕಾಂಗ್ರೆಸ್ನವರು ಅಥವಾ ಶಾಸಕರ ಹಿಂಬಾಲಕರು ಇಡೀ ಸಾಗರದಾದ್ಯಂತ ಎಷ್ಟು ಫ್ಲೆಕ್ಸ್ ಬೇಕಾದ್ರೂ ಹಾಕಿ ತಿರುಗಬಹುದು ಹೇಳ್ತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀರಿ. ಮೊನ್ನೆ ನಾವು 20ನೇ ತಾರೀಕು ಒಂದು ಹೋರಾಟವನ್ನ ರಾಜ್ಯ ಸರ್ಕಾರದ ವಿರುದ್ಧ ಗಾಂಜಾ, ಗುಟ್ಕಾ, ಓಸಿ ಮತ್ತೆ ಇಲ್ಲಿಯ ಅಭಿವೃದ್ಧಿ ಕುಂಠಿತ ಆಗಿರೋದ್ರ ಬಗ್ಗೆ ಸರ್ಕಾರವನ್ನ ಎಚ್ಚರಿಸೋಕ್ಕೋಸ್ಕರ ವಿರೋಧ ಪಕ್ಷವಾಗಿ ನಾವು ಒಂದು ಹೋರಾಟವನ್ನು ಮಾಡಿದ್ವಿ. ತದನಂತರ ಮಾರನೇ ದಿವಸ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತೆ ಕೆಲವು ಕಾಂಗ್ರೆಸ್ ಸ್ನೇಹಿತರು ಸೇರಿ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿದ್ದಾರೆ. ಹಾಲಪ್ಪನವರು ಹತಾಶೆ ಆಗಿದ್ದಾರೆ, ನಮ್ಮ ಅಭಿವೃದ್ಧಿಯನ್ನು ನೋಡದೇನೆ ಸಹಿಸ್ಕೊಳ್ಳಕ್ ಆಗದೇನೆ ಅವ್ರು ಈ ರೀತಿ ಮಾತನಾಡ್ತಿದ್ದಾರೆ ಅಂತ ನಾನು ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲಿ ಅಭಿವೃದ್ಧಿ ಮಾಡಿದಿರಿ, ಯಾವ ಅಭಿವೃದ್ಧಿ ತಂದಿದ್ದೀರಿ ಅಂತ ಹೇಳಿ ಅವ್ರು ದಾಖಲೆ ಕೊಡಬೇಕು. ಹಾಲಪ್ಪನವರು ಹತಾಶರಾಗಿ ಮಾಡ್ತಾ ಇಲ್ಲ, ಸಾಗರದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಮತ್ತೆ ಬರೀ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದೀರಿ ಅನ್ನೋದಕ್ಕೋಸ್ಕರ ವಿರೋಧ ಪಕ್ಷವಾಗಿ ಅವ್ರನ್ನ ಎಚ್ಚರಿಸಲಿಕ್ಕೆ ಮಾಡಿದ್ದಾರೆ. ಮತ್ತೆ ಅವ್ರೇನ್ ಹೇಳಿದ್ದಾರೆ, ನಾವು ತುಂಬಾ ಕೆಲಸಗಳನ್ನ ಮಾಡಿದ್ದೀವಿ, 4,80,00,000 ತಂದಿದ್ದೀವಿ ಅಂತ ಹೇಳಿ ಹೇಳಿದ್ದಾರೆ. ಅದು ಯಾರ ಕಾಲದಲ್ಲಿ ಆಗಿತ್ತು? ಇದಕ್ಕೆ ಟ್ಯಾಗೋರ್ ಕಲ್ಚರಲ್. ಒಂದು ನಿಮಿಷ ಸರ್. ರಂಗಮಂದಿರ ಅದಕ್ಕೆ ದಾಖಲೆ ನಮ್ಮ ಹತ್ರಕ್ಕಿದೆ, ಯಾವಾಗ ಬಿಡುಗಡೆ ಆಯ್ತು ನಿಮಗೂ ಕೊಡ್ತೀನಿ ಸರ್. ಈ ರೀತಿ ದಾಖಲೆ ಏನಾದ್ರು ಇರ್ಬೇಕಲ್ಲ ಅವ್ರ ಹತ್ರ. ಅವ್ರು ತಂದಿದ್ದಿದ್ರೆ ಅವ್ರು ಅದನ್ನ ಹೇಳಲ್ಲ, ಅಷ್ಟು ಕೋಟಿ ತಂದೆ, ಇಷ್ಟು ಕೋಟಿ ತಂದೆ, ಅಲ್ಲಿ ತಂದೆ, ಇಲ್ಲಿ ತಂದೆ, ಯಾವುದನ್ನೇ ತಂದ್ರು ನಿಮ್ಮನ್ನ ತರೋದಕ್ಕಾಗೆ ಸಾಗರದ ಜನ ನಿಮ್ಮನ್ನ ಶಾಸಕರನ್ನಾಗಿ ಮಾಡಿದ್ದಾರೆ, ಕೆಲಸ ತರಲಿಕ್ಕಾಗೆ ಮಾಡಿದ್ದಾರೆ. ತಂದುದನ್ನು ಹೇಳ್ಕೊಳ್ಳಿ. ಆದ್ರೆ ಬರೇ ಬಾಯಲ್ಲಿ ಹೇಳಿದ್ರಲ್ಲ, ಈ ರೀತಿ ದಾಖಲೆಗಳನ್ನು ಇಟ್ಟು ಹೇಳಿ. ನಮ್ಮ ಕಾಲದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಹಾಲಪ್ಪನವರು ಶಾಸಕರಾಗಿರಾಗ ಬಂದಿರತಕ್ಕಂಥ ಈ ಅನುದಾನ 380 ಒಂದು ಸರಿ ಆಯ್ತು, ಆಮೇಲೆ 1 ಕೋಟಿ ಒಂದು ಸರಿ ಆಯ್ತು, 4,80,00,000. ಇಷ್ಟೆಲ್ಲ ಇದ್ರು ಅವ್ರು ಯಾಕೆ ಸುಳ್ಳು ಹೇಳ್ತಾರೆ? ಮತ್ತೆ ಸಾಗರದ ಮಾರಿ ಜಾತ್ರೆ ಅದರ ಬಗ್ಗೆ ಶಾಸಕರು ಒಳ್ಳೆ ರೀತಿಯ ಒಂದು ಸ್ವಚ್ಛತೆ ಮತ್ತೆ ರಕ್ಷಣೆ ಅದರ ಬಗ್ಗೆ ಮಾಡಿದ್ದಾರೆ. ಹಾಗಂತೇಳಿ ಸಾಗರ ಮಾರಿ ಜಾತ್ರೆ ಇವ್ರು ಬಂದ್ಮೇಲೆ ಶುರುವಾಗಿಲ್ಲ. ಸಾಗರ ಮಾರಿ ಜಾತ್ರೆ ಬಹಳ ವರ್ಷಗಳು ತಲಾಂತರದಿಂದ ಸಾಗರ ಮಾರಿ ಜಾತ್ರೆ ನಡೀತಾನೆ ಇದೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ದು DC-ಗಳನ್ನ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಮಾಡಿದ್ದಾರೆ. ಅದು ಮಾಡಲಿ, ಒಳ್ಳೆದೇ. ಆದ್ರೆ ಅಲ್ಲಿ ಅಂದ್ರೆ ಶಾಲೆಯನ್ನ ಬಡ ಮಕ್ಕಳಿಗಾಗಿ ಒಂದು ಶಾಲೆ ಕಟ್ತೀನಿ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ಶಾಲೆ ಉದ್ಧಾರ ಮಾಡಿ ಸ್ವಾಮಿ, ಅದನ್ನು ಕಟ್ಟಿ. ಆದ್ರೆ ಗೌರ್ಮೆಂಟ್ ಶಾಲೆನ ಯಾಕೆ ಮುಚ್ತಾ ಇದ್ದೀರಾ? ಗೌರ್ಮೆಂಟ್ ಶಾಲೆನೂ ಅಲ್ಲಿ ಕಟ್ಟಿ ಅದನ್ನು ಅಭಿವೃದ್ಧಿ ಮಾಡಿ. ಮತ್ತೆ ಚಂದ್ರಪ್ಪನಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಬಹಳ ನಮ್ಮ ಶಾಸಕರ ಬಗ್ಗೆ ಹಗುರವಾಗಿ ಮಾತನಾಡ್ತಿದ್ದಾರೆ. ಇದು ಒಳ್ಳೇದಲ್ಲ. ನೀವು ಮೊದಲೇ ನಮ್ಮ ಜೊತೆ ಬಿಜೆಪಿಯಲ್ಲಿ ಇದ್ದಾಗ ಗೋಪಾಲಕೃಷ್ಣ ಅವ್ರ ಬಗ್ಗೆ ಏನೇನು ಮಾತಾಡಿದಿರಿ ಸ್ವಾಮಿ? ಅನುದಾನ ತಂದಿಲ್ಲ ಅಂತ ಬೈದಿದ್ದೀರಿ, ನಮ್ಮ ಪ್ರತಿಭಟನೆ ಎಲ್ಲ ಪಾಲ್ಗೊಂಡಿದ್ದೀರಿ, ಅವರನ್ನು ಬೈದಿದ್ದೀರಿ. 2004ರಲ್ಲಿ ಏನೇನು ಹೇಳಿದ್ರಿ? ಒಬ್ಬ ಹೆಬ್ಬೆಟ್ಟನ್ನ ಗೆಲ್ಲಿಸಿದ್ರಿ ಅಂತ ಹೇಳಿದ್ರಿ, ನಮ್ಮನ್ನೇ ಕರೆದು. ಇವತ್ತು ಅವರು ಪದವೀಧರರಾದ ಇವ್ರ ಲೆಕ್ಕದಲ್ಲಿ 23 ಹೆಂಡ ಮಾರೋರ್ನ MLA ಮಾಡಿದಿರಿ ಅಂದ್ರಿ. ಈಗ ಹೇಳ್ತಾ ಇದ್ದೀರಿ. ಕಾಂಗ್ರೆಸ್ ಸ್ನೇಹಿತರು ಬಹಳ ಜನ ಹೇಳಿದ್ದಾರೆ ನಮಗೆ, ಒಬ್ಬ ಹೆಂಡ ಮಾರೋನ್ ಕಾಗೋಡು ತಿಮ್ಮಪ್ಪನ ವಿರುದ್ಧ ಗೆಲ್ಲಿಸ್ಬಿಟ್ರಲ್ಲೋ ಅಂತ ಹೇಳಿ. ಅದೆಲ್ಲ ಮರ್ತೋಗ್ಬಿಡ್ತಾ ಈಗ. ಅವ್ರ ಪಕ್ಷಕ್ಕೆ ಹೋದ್ಕೂಡ್ಲೆ ಹೆಂಡ ಮಾರೋನಲ್ವಾ ಅವರು? ನಾವು ಹೇಳಲ್ಲ ಅದನ್ನ. ನಾವು ಆ ಪದನ ಯಾರಿಗೂ ಉಪಯೋಗಿಸೋದಿಲ್ಲ, ಇಲ್ಲಿವರೆಗೂ ಉಪಯೋಗಿಸಿಲ್ಲ.
ಮತ್ತೆ ಅನುದಾನ ತಂದಿದ್ದು ನಾನ್ ತಂದಿದ್ದು ತಿಮ್ಮಪ್ಪ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ ಕಾಂಗ್ರೆಸ್ ಮುಖಂಡರಿಗೆ, ಅಭಿನಂದನೆ ಹೇಳ್ತೀನಿ. ಮೊದಲನೇದಾಗಿ ಅವ್ರಿಗೆ ಅಭಿನಂದನೆ, ಯಾಕಂದ್ರೆ ಆಲಪ್ಪನವರು ಕೆಲಸ ಮಾಡಿದ್ದಾರೆ. ಆಗ ಉಳಿದಿದ್ದನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಒಪ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಶಾಸಕರು ಒಂದೆರಡು ಮಾತು ಹೇಳಿದ್ದಾರೆ. ಆಮೇಲೆ ಓಸಿ ಬಗ್ಗೆ ಮಾತಾಡಿದ್ದಾರೆ. ಓಸಿ ಈಗ ಆಲಪ್ಪನ ಜೊತೆಗೆ ತಿರುಗಾಡ್ತೇನೆ ಅಂತೇಳಿ ಯಾರ್ದ ಹೆಸರು ಇಲ್ಲ ಹೇಳಿದಾರೆ. ಅದು ನನಗೆ ಯಾರು ಅಂತ ನಮಗೂ ಗೊತ್ತಿಲ್ಲ. ಆದ್ರೆ ನಿಮ್ದೇ ಸರ್ಕಾರ ಇದೆಯಲ್ಲ ಸ್ವಾಮಿ, ನೀವೇ ಎಲ್ಲೆಲ್ಲ ಇದ್ದೀರಿ, ಯಾಕೆ ನಿಲ್ಲಿಲ್ಲ? ನಿಮ್ ಜೊತೆಗಿಲ್ವಾ ಓಸಿ ಆರ್ಡರ್ ಇಲ್ವಾ? ಸೆಕೆಂಡ್ಸ್ ಅಂಗಡಿ ಮದ್ಯವನ್ನ ಅಂಗಡಿ ಹಂಚೋರಿಲ್ವಾ? ಅದು ನೀವು ಕಣ್ಣು ಕಾಣ್ತಾ ಇಲ್ವಾ? ನಮ್ಮ ಜೊತೆಗೆ ಯಾರು ಇದ್ವು ಅವರನ್ನೂ ಹಿಡಿದ್ರಿ. ನಿಮ್ಮ ಹತ್ರನೇ ಸರ್ಕಾರ ಇದೆ, ನಿಮ್ಮ ಹತ್ರನೇ ನಿಮ್ಗೆ ಹೇಳ್ದಂಗಿನ ಪೊಲೀಸ್ನವ್ರು ಕೇಳ್ತಾರೆ, ನಿಮ್ದೇ ಸರ್ಕಾರ ಇದೆ, ನೀವೇ ಶಾಸಕರಿದ್ದೀರಿ. ಅದನ್ನ ಬಿಟ್ಬಿಟ್ಟು ಬೇರೆ ಬೇರೆ ಏನೇನೋ ಯಾವ್ದೋ ಮೇಲೆ ಹೊರಸಕ್ಕೆ ಮಾತಾಡಬೇಡಿ. ಈ ರೀತಿಯಾಗಿ ಅವ್ರು ಹೀಗೆ ಇನ್ನೊಂದು ಸಾರಿ ಈ ಪದ ಬಳಕೆಯನ್ನ ಸರಿಯಾಗಿ ಅವರು ಉಪಯೋಗಿಸ್ತಾ ಇದ್ರೆ ನಮ್ಮ ಶಾಸಕರ ಬಗ್ಗೆ, ನಮ್ಮ ಮುಖಂಡರ ಬಗ್ಗೆ, ನಮ್ಮ MP ಅವರ ಬಗ್ಗೆ ಇರ್ಬೋದು, ಯಾರ ಬಗ್ಗೆ ಆದ್ರೂ ಇನ್ನು ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ. ಅವರು ಶಾಸಕರಾಗಿ ಏನ್ ಮಾತಾಡ್ಬೇಕು ಅದನ್ನು ಮಾತಾಡಲಿ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.